ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮುಸುಕು ಮಾನವನ ಕಥೆಗಳಿಗೆ ಸ್ವಾಗತ. ಇಡೀ ಸೌತ್ ಇಂಡಿಯಾನೇ ಬರಗಾಲದಲ್ಲಿ ಮುಳುಗೋಗಿದ್ದಾಗ ಒಂದೇ ಒಂದು ಧಾನ್ಯ ಇಡೀ ಸೌತ್ ಇಂಡಿಯಾನ ಕಾಪಾಡಿದೆ ಅಂದರೆ ಅದ್ಯಾವುದು ಅಂತ ನಿಮಗೆ ಐಡಿಯಾ ಇದೆಯಾ? 3,000 ವರ್ಷಗಳಿಂದ 3,000-5,000 ವರ್ಷಗಳಿಂದ ಇದೇ ಭಾರತದ ನೆಲದಲ್ಲಿ ಬೆಳೆದು ನಮ್ಮದು ಅಂತ ಜನಗಳೆಲ್ಲ ಅಂದ್ಕೊಂಡಿರೋ ಧಾನ್ಯ ಆ್ಯಕ್ಚುಲಿ ಇಲ್ಲಿಂದೇ ಅಲ್ಲ ಅನ್ನೋದು ನಿಮಗೆ ಗೊತ್ತಾ? ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕಂಡಿಡ್ಕೊಂಡು ಕೇಳಿಕೊಂಡು ಅದನ್ನು ತಿನ್ಕೊಂಡು ಶತಮಾನಗಳಿಂದ ಸ್ಟ್ರಾಂಗೆಸ್ಟ್ ಲೇಬರ್ ಆಫ್ ಇಂಡಿಯಾ ಅಂತ ಕರೆಸ್ಕೊಂಡಿರೋ ಒಂದು ಗುಂಪಿಗೆ ಅದು ಕಲ್ಚರ್ ಅನ್ನೋದು ನಿಮಗೆ ಗೊತ್ತಾ? ಫೇಮಸ್ ದಾಸರೊಬ್ಬರು ಆ ಧಾನ್ಯನ ರಾಮಧಾನ್ಯ ಅಂತ ಕರೆದಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಗೊತ್ತಾ? ಎಸ್, ನಾನು ಮಾತಾಡೋಕ್ಕೆ ಇವತ್ತು ಹೊರಟಿರೋದು ರಾಗಿ. ಕರ್ನಾಟಕಕ್ಕಂತೂ ಇದು ಏನಂತ ಹೇಳೋದು, ರಾಗಿ ಇಲ್ದಲೇ ಏನೂ ಇಲ್ಲ ಅನ್ನೋ ಥರ ಇಲ್ಲಿನ ಪ್ರಜೆಗಳಿದ್ದಾರೆ. ಎಕ್ಸ್ಪೆಷಲಿ ಮೈಸೂರು ಭಾಗದ ಜನಗಳು. ತುಂಬ ಇದ್ರ ಬಗ್ಗೆ ಇತಿಹಾಸ ಹುಡುಕಿದಾಗ ಹೌದು, ಯೂಟ್ಯೂಬಲ್ಲಿ ನನಗೆಲ್ಲೂ ಏನೂ ಸಿಗಲಿಲ್ಲ. ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ಗೊತ್ತಿರೋದನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇವತ್ತು ಮಾತಾಡ್ತಾಯಿದ್ದೀನಿ. ದಿಸ್ ವಿಲ್ ಬಿ ಮೈ ಫಸ್ಟ್ ವೀಡಿಯೋ. ನಿಮ್ಮ ಪ್ರೋತ್ಸಾಹ ಇರಲಿ. ರಾಗಿ ಅನ್ನೋದು ಫಸ್ಟು ಹುಟ್ಟಿದ್ದು ಅಥವಾ ಕಂಡು ಬಂದಿದ್ದು ಆಫ್ರಿಕಾದ ಇಥಿಯೋಪಿಯಾ, ಉಗಾಂಡ ಅನ್ನೋ ಹಿಲ್ಲಿ ಏರಿಯಾದಲ್ಲಿ. ಅಂದರೆ ಸಮುದ್ರ ಮಟ್ಟಕ್ಕಿಂತ 2,000 ಮೀಟರ್ ಎತ್ತರದಲ್ಲಿರುವಂಥ ಒಂದು ಹೈಲ್ಯಾಂಡ್ಗಳಲ್ಲಿ ಅದು ಸಾಮಾನ್ಯವಾಗಿ ಕಾಡಲ್ಲಿ ಬೆಳೆದಿರೋ ಥರ ಬೆಳೀತಿತ್ತು. ಅಲ್ಲಿನ ಆಫ್ರಿಕಾ ಜನರು ಅದನ್ನು ಕಂಡುಹಿಡ್ಕೊಂಡಿದ್ರು, ಅದನ್ನು ಬೆಳೆಯಾಗಿ ಪರಿವರ್ತನೆ ಮಾಡಿಕೊಂಡ್ರು. ಅದರಿಂದ ಲೈಕ್ ಅವ್ರ ಧಾನ್ಯಗಳಿಂದ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಶಕ್ತಿ ತೊಗೊಂಡು ಇದ್ದರು. ಆಫ್ರಿಕಾ ಎಷ್ಟು ಗಟ್ಟಿ, ಆಫ್ರಿಕನ್ಸ್ ಯಾವ ಥರ ಗಟ್ಟಿಗಿರ್ತಾರೆ ಅಂತ. ಸರಿ, ಇದು ಭಾರತಕ್ಕೆ ಹೇಗೆ ಬಂತು? ಇದು ಭಾರತಕ್ಕೆ ತಿಳಿದಿರೋ ಪ್ರಕಾರ ಒಂದು 3,000 to 5,000 BCEನಲ್ಲಿ ಟ್ರೇಡ್ ಮೂಲಕ ಬಂತು. ಟ್ರೇಡ್ ಅಂದ್ರೇನು? ನಮ್ಮ ಕಡೆ ಸ್ಪೈಸಸ್ಗೋಸ್ಕರ ಹುಡ್ಕೊಂಬಂದ್ರಲ್ಲ, ಹಂಗಲ್ಲ, ಕ್ಯಾರಿಯಾಗಿ ನಾರ್ಮಲಾಗಿ ಬಂತಿದ್ದು. ಈ ಥರ ತುಂಬ ಬೆಳೆಗಳಿದ್ದಾವೆ, ನಾನು ಮುಂದೆ ಮಾತಾಡ್ತೀನಿ. ಕೆಲವರು ಹೇಳ್ತಾರೆ ಈಜಿಪ್ಟಿಂದ ಟ್ರೇಡ್ ಮೂಲಕ ಬಂತು ಅಂತಾರೆ, ಇನ್ನು ಕೆಲವರು ಅರೇಬಿಯನ್ ಸೀ ರೂಟ್ ಮೂಲಕ ಬಂತು ಅಂತ ಹೇಳ್ತಾರೆ. ಅದು ಯಾವ ಥರ ಬಂತು ಇನ್ನೂ ಚರ್ಚೆಲಿದೆ. ಆದರೆ ಇದು ಯಾವಾಗ ಇಂಡಿಯಾಗೆ ಬಂತು, ಫಸ್ಟು ಜನ ಇದನ್ನು ಯಾವಾಗ ಬೆಳೆಯೋಕ್ಕೆ ಶುರು ಮಾಡಿದ್ರು, ಪಟಕ್ಕಂತ ಇಡೀ ಸದರ್ನ್ ಪಾರ್ಟ್ ಆಫ್ ಇಂಡಿಯಾಗೆ ಇದು ಹಬ್ಬ ಬಿಡ್ತು. ಯಾಕೆ? ರಾಗಿಲಿ ಅಂಥದ್ದೇನಿದೆ? ಬಿಕಾಸ್ ರಾಗಿ ಅನ್ನೋದು ಫಾಸ್ಟ್ ಆಗಿ ಬೆಳೆಯೋ ಫುಡ್ಡು, ಲೋಯೆಸ್ಟ್ ವಾಟರ್ ಕನ್ಸ್ಯೂಮಿಂಗ್ ಫುಡ್ಡು, ಎಲ್ಲದಕ್ಕಿಂತ ಹೆಚ್ಚಾಗಿ ಹೈ ಫೈಬರ್ ಕಂಟೆಂಟ್ ಇರೋದು, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ದೇಹಕ್ಕೆ ಬೇಕಾಗಿರುವಂಥ ಸಮತೋಲನ ಆಹಾರಗಳಲ್ಲಿರೋದು ಎಲ್ಲವೂ ಅದರಲ್ಲಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಗಿ ಒಂದು ಕಂಫರ್ಟಬಲ್ ಫುಡ್. ಅದನ್ನು ತಿಂದಾಗ ನಿಮ್ಮ ಬಾಡಿಲಿರೋ ಎನರ್ಜಿನ ಸ್ಲೋ ಆಗಿ ಅದು ಬ್ರೇಕ್ ಡೌನ್ ಮಾಡ್ತಾ ಬರುತ್ತೆ. ಜೊತೆಗೆ ರಾಗಿ ನ್ಯಾಚುರಲಾಗಿ ರಾಗಿಗೆ ಕ್ರಿಮಿನಾಶಕಗಳು ಬೇಕಾಗಿರಲಿಲ್ಲ ಆಗಿನ ಟೈಮಲ್ಲಿ. ಜೊತೆಗೆ ರಾಗಿನ ತುಂಬ ಕಾಲದವರೆಗೂ ಸ್ಟೋರ್ ಮಾಡ್ಬೋದಾಯಿತು. ಒಂದು ಅಂದಾಜಿನ ಪ್ರಕಾರ 50 ವರ್ಷದವರೆಗೂ ರಾಗಿ ಕೆಡಲ್ವಂತೆ. ಸೊ ಬರಗಾಲದ ಪರಿಸ್ಥಿತಿ, ಎಕ್ಸ್ಪೆಷಲಿ ಸದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಯಾವಾಗಲೂ ಮಳೆಗಾಲದಲ್ಲಿ ಒಳ್ಳೆ ನೀರು ಬರಗಾಲ ಬಂತು, ಬೇಸಿಗೆ ಬಂತು ಅಂದರೆ ಬರಗಾಲ ಶುರುವಾಗೋದು. ಆ ಟೈಮಲ್ಲಿ ಜನ ಇದೇ ರಾಗಿನ ನಂಬಿರ್ತಿದ್ರು. ಹೀಗೆ ರಾಗಿ ಅನ್ನೋದು ಒಂದೊಂದು ಏರಿಯಾದಲ್ಲಿ, ಒಂದೊಂದು ಪ್ರಾಂತ್ಯದಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರೆದ್ರು. ರಾಗಿ ಉಪಯೋಗಿಸಿದವರು ಇದ್ದೇ ಇರಲಿಲ್ಲ ಇಲ್ಲಿ. ಸರಿ, ಇದಕ್ಕೂ ಕರ್ನಾಟಕಕ್ಕೂ ಏನು ಸಂಬಂಧ? ಹಲ್ಲೂರು ಅಂತ ಒಂದು ಗ್ರಾಮ ಇದೆ ಹಾವೇರಿ ಜಿಲ್ಲೆಯಲ್ಲಿ. ಅಲ್ಲಿ ಸಿಕ್ಕಿರೋ ಒಂದು ಶಾಸನದ ಪ್ರಕಾರ ರಾಗಿ ಕಲ್ಟಿವೇಷನ್ ಅಂದರೆ ರಾಗಿನ ಇಲ್ಲಿ ಕಟಾವು ಮಾಡೋಕ್ಕೆ ಶುರು ಮಾಡಿದ್ದು 3,000 ವರ್ಷಗಳ ಹಿಂದೆ. ಎಸ್, 3,000 ವರ್ಷಗಳ ಹಿಂದೆ ರಾಗಿನ ಇಲ್ಲಿ ಕಟಾವು ಮಾಡೋಕ್ಕೆ ಶುರು ಮಾಡಿದ್ರು 3,000 BCEನಲ್ಲಿ. ಇದು ಮುಂದಕ್ಕೆ ಹೋಗ್ತಾ ಎಕ್ಸ್ಪೆಷಲಿ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕ, ಹಳೆ ಮೈಸೂರು ಭಾಗದ ಪ್ರಾಂತ್ಯದ ಜನರು, ಎಕ್ಸ್ಪೆಷಲಿ ಒಕ್ಕಲಿಗ ಕಮ್ಯುನಿಟಿ, ಇದನ್ನು ಮೋರ್ ದ್ಯಾನ್ ಕಲ್ಚರಾಗಿ ತೊಗೊಂಡ್ರು. ಬಿಕಾಸ್ ಇಲ್ಲಿದ್ದು ಉಳುಮೆ ಮಾಡೋರು, ವ್ಯವಸಾಯ ನಂಬಿ ಬದುಕ್ತಿದ್ದರು. ಅವ್ರಿಗೆ ಹೈ ಎನರ್ಜಿ ಬೇಕಿತ್ತು, ಅದೇ ಜೊತೆಗೆ ಪ್ರೊಸೆಸಿಂಗ್ ಆಗಿರೋಂಥ ಫುಡ್ ಬೇಕಿತ್ತು. ರಾಗಿಲಿ ಎಲ್ಲ ಲಕ್ಷಣಗಳಿತ್ತು. ರಾಗಿಲಿ ರೋಗ ನಿರೋಧಕ ಶಕ್ತಿನೂ ಇತ್ತು. ಹಳೆ ಗಾದೆಗಳಲ್ಲಿ ಇವತ್ತಿಗೂ ಚಾಲ್ತಿಲಿದೆ, ರಾಗಿ ತಿಂದವ ನಿರೋಗಿ ಅಂತ. ಎಕ್ಸ್ಪೆಷಲಿ ಹಳೆ ಕಾಲದಲ್ಲಿ ಇನ್ನೂ ಒಂದು ಕೇಳ್ತಿದ್ರಂತೆ, ಏನಂತಂದರೆ ಒಬ್ಬ ಗಂಡು ಒಂದು ಹೆಣ್ಣು ಮದುವೆಗೆ ಹೋದರೆ ರಾಗಿ ಮುದ್ದೆ ಮಾಡೋಕ್ಕೆ ಬರುತ್ತಂತ. ಎಸ್, ಮುದ್ದೆ ಕರ್ನಾಟಕದ ಸ್ಟೇಪಲ್ ಫುಡ್. ಮುದ್ದೆ ಯಾವ ರೇಂಜಿಗೆ ಕಲ್ಚರಲ್ ಐಡೆಂಟಿಟಿ ಕರ್ನಾಟಕಕ್ಕೆ ಅಂದರೆ, ಎಕ್ಸ್ಪೆಷಲಿ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕಕ್ಕೆ ಅಂದರೆ, ಜನ ಏನು ಬಿಟ್ಟರು ಮುದ್ದೆ ಬಿಟ್ಕೊಡಲ್ಲ. ನಾನು ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಯಾವಾಗ ಒಕ್ಕಲಿಗ ಕಮ್ಯುನಿಟಿಯಲ್ಲಿ ಇದು ಕಲ್ಚರಾಗಿ
ಮಾರ್ಪಾಡಾಯಿತು. ಏನಕ್ಕೆ ಮೈಸೂರು ಭಾಗದಲ್ಲಿ ಆಯಿತು? ಇದಕ್ಕೆ ಬಹುಪಾಲು ಇದನ್ನು ಏನಂತಾರೆ ಪೋಷಣೆ ಕೊಟ್ಟು ಬೆಳೆಸಿದಂಥವ್ರು ಮೈಸೂರು ಒಡೆಯರು, ಹೈದರಾಲಿ. ಯಾಕೆ? ಬಿಕಾಸ್ ಅವ್ರು ಯಾವಾಗ ಯುದ್ಧಕ್ಕೆ ಹೋದರೂ ಕ್ಯಾರಿ ಮಾಡಲಿಕ್ಕೆ ರಾಗಿ ತುಂಬ ಈಸಿ ಆಗ್ತಿತ್ತು. ಜೊತೆಗೆ ರಾಗಿ ತಿಂದರೆ ಇಡೀ ದಿನ ಅವ್ರು ಊಟನೇ ಮಾಡ್ತಿಲ್ದಂಗೆ ಇರ್ಬೋದಿತ್ತು. ಅದಕ್ಕೂ ಮೇಲೆ ರಾಗಿಗೆ ಕ್ರಿಮಿನಾಶಕ, ಕೀಟನಾಶಕ ಅಂತ ಏನು ಬೇಕಾಗಿರಲಿಲ್ಲ. ನ್ಯಾಚುರಲ್ಲಾಗಿ ರಾಗಿಗೆ ತುಂಬ ದಿನ ಇಟ್ಕೊಂಡು ಸಂಗ್ರಹಿಸಿ ಇಡುವಂಥ ಶಕ್ತಿ ಇತ್ತು. ಸೊ ಹೀಗಾಗಿ ಅವ್ರು ರಾಗಿನ ತುಂಬಾ ಯೂಸ್ ಮಾಡ್ತಿದ್ರು. ಹೀಗಾಗಿ ಇದನ್ನು ಜಾಸ್ತಿ ಕಲ್ಟಿವೇಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಹೋಗಿದ್ರು. ಅದು ತುಂಬ ಹರಡ್ಕೊತ ಹೋಯಿತು. ಎಸ್ಪೆಷಲಿ 18-19ನೇ ಶತಮಾನದಲ್ಲಿ ಮೈಸೂರು ಭಾಗದ ರಾಜರುಗಳು, ಒಡೆಯರುಗಳು ತುಮಕೂರು, ಕೋಲಾರನ ರಾಗಿ ಬೆಲ್ಟಾಗೆ ಪರಿವರ್ತಿಸ್ಬಿಟ್ರು. ಇವತ್ತಿಗೆ ಹಳೆ ಮೈಸೂರು ಭಾಗ, ತುಮಕೂರು, ಕೋಲಾರ, ಮಂಡ್ಯ, ಮೈಸೂರು, ಆ ಪಾರ್ಟ್ ಆಫ್ ಬ್ಯಾಂಗ್ಳೂರು, ಇವೆಲ್ಲವೂ ಸೇರಿ ರಾಜ್ಯದಲ್ಲೇ ಅತಿ ಹೆಚ್ಚು ರಾಗಿನ ಬೆಳೀತಾರೆ. ರಾಜ್ಯ ಬಿಡಿ, ದೇಶದಲ್ಲೇ 60-70% ಆಫ್ ರಾಗಿ ಕರ್ನಾಟಕದಿಂದ ಹೋಗುತ್ತೆ. ಇದೇ ಮುದ್ದೆನ ಆಂಧ್ರದವರು ಸಂಗಟಿ ಅಂತಾರೆ, ತಮಿಳ್ನಾಡಲ್ಲಿ ಮುದ್ದ ಅಂತಲೇ ಕರೀತಾರೆ, ಇನ್ನೊಂದೇನೋ ಹೇಳ್ತಾರೆ ಅವರು ಕರೀತಾರೆ. ಎಲ್ಲದಕ್ಕಿಂತ ಹೆಚ್ಚಿಗೆ ಕರ್ನಾಟಕದವರು ಇದನ್ನು ಬೆಳೆಸ್ಕೊಂಡು ಬಂದರು. ಕರ್ನಾಟಕದಲ್ಲಿ ಸಪ್ರೇಟಾಗಿ ಒಂದು ಇದಕ್ಕೋಸ್ಕರ ರಿಸರ್ಚ್ ಇನ್ಸ್ಟಿಟ್ಯೂಟೇ ತೆಗೆದು ವೇರಿಯಸ್ ಕೈಂಡ್ ಆಫ್ ವೆರೈಟೀಸ್ ತಂದರು. ಇದೆಲ್ಲದರೂ ಮಧ್ಯೆ 19ನೇ ಶತಮಾನದಲ್ಲಿ ರಾಗಿಗೂ ಒಂದು ಎಫೆಕ್ಟ್ ಹೊಡೀತು. ಏನಕ್ಕೆ ಅಂದರೆ, ಯಾಕೆಂದರೆ ರಾಗಿನ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡ್ತಿದ್ದವರು ಹಳ್ಳಿ ಜನಗಳು, ವ್ಯವಸಾಯ ಮಾಡಿದ್ದವರು ಅಂತಾರೆ. ಇದು ಇವತ್ತಿಂದಲ್ಲ, ಮುಂದೆ ಸುಮಾರು 15ನೇ ಶತಮಾನದಲ್ಲಿ ಕನಕದಾಸರು ಒಂದು ಕೃತಿನೇ ಬರೀತಾರೆ, ರಾಮಧಾನ್ಯ ಚರಿತೆ ಅಂತ. ಆ ರಾಮಧಾನ್ಯ ಚರಿತೆಯಲ್ಲಿ ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಅಕ್ಕಿನ ಎಲೀಟ್ ಗ್ರೂಪ್ ಆಫ್ ಅಂದರೆ ಶ್ರೀಮಂತರ ಧಾನ್ಯ, ರಾಗಿನ ಪೂರ್ ಮ್ಯಾನ್ಸ್ ಅಂದರೆ ಬಡವರ ಆಧಾರಿ ಅಂತ. ಯಾವಾಗ ಬಡವರನ್ನು ಸಂರಕ್ಷಿಸಿ ನೀನು ಅವ್ರಿಗೋಸ್ಕರ ಬದುಕ್ತಿದೆಯೋ, ನೀನು ನನ್ನ ಧಾನ್ಯ ಅಂತ ರಾಗಿಗೆ ರಾಮಧಾನ್ಯ ಅಂತ ಬಿರುದು ಕೊಡ್ತಾನೆ ಅಂತ ಕನಕದಾಸರು ಬರೆದಿದ್ದಾರೆ. ಆದರೆ ಇದೇ 19ನೇ ಶತಮಾನದಲ್ಲಿ ಯಾವ ಥರ ಪ್ರೊಜೆಕ್ಟ್ ಆಯಿತು ಅಂತಂದರೆ, ರಾಗಿ ತಿಂತಿರೋರೆಲ್ಲ ಬಡವರು. ಇದು ನಾನು ಎಲ್ಲ ಕಡೆ ಹೇಳ್ತಿಲ್ಲ, ಮೈಸೂರು ಬೆಲ್ಟಲ್ಲಿ ಯಾವತ್ತೂ ಬಿಟ್ಕೊಟ್ಟಿಲ್ಲ ಬಿಡಿ. ಇವತ್ತಿಗೂ ಮೈಸೂರಲ್ಲಿ ಎಲ್ಲರ ಮನೇಲೂ ಮುದ್ದೆ ಉಪ್ಸಾರು ಅನ್ನೋದು ಭಯಂಕರ ಫೇಮಸ್ಸು. ಬೇರೆ ಕಡೆ ಇದು ಬಡವರು ಧಾನ್ಯ ಹಾಗೆ ಹೀಗೆ ಅಂತೆಲ್ಲ ಹೋಗಿ ಇದ್ರದ್ದು ಪ್ರಮಾಣ ಕಮ್ಮಿ ಆಗ್ತಾ ಬಂತು. ಬಟ್ ಅಗೇನ್ 20ನೇ ಸೆಂಚುರಿನಲ್ಲಿ ಮಿಲ್ಲೆಟ್ ಅಂತ ಒಂದು ಕ್ರಾಂತಿ ಆಯಿತು. ಮಿಲ್ಲೆಟ್ ಅಂತ, ಅದರಲ್ಲಿ ರಾಗಿಗೆ ಮತ್ತೆ ಸೂಪರ್ ಫುಡ್ ಅನ್ನೋ ಸ್ಟೇಟಸ್ ಬಂತು. ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಮತ್ತು ರೋಗ ನಿರೋಧಕ ಶಕ್ತಿ, ಬಾಡಿಗೆ ಬೇಕಾಗಿರೋ ಫೈಬರು ಮತ್ತು ಬಾಡಿಗೆ ಬೇಕಾಗಿರೋ ಎನರ್ಜಿ ರಾಗಿನಲ್ಲಿ ಯಥೇಚ್ಛವಾಗಿದೆ. ರಾಗಿನ ದಯವಿಟ್ಟು ಕನ್ಸ್ಯೂಮ್ ಮಾಡಿ ಅಂತ ಹೇಳಿದ್ರು. ಸೊ ಇದ್ರ ಮೇಲೆ ಇನ್ನೂ ರಿಸರ್ಚ್ ಆಗ್ತಾನೇ ಇದೆ. ಅದೇನೇ ಆಗಿರಲಿ, ರಾಗಿನ ಬಿಟ್ಟು ಕರ್ನಾಟಕದವರಿಲ್ಲ, ಕರ್ನಾಟಕನ ಬಿಟ್ಟು ರಾಗಿಲ್ಲ ಅನ್ನೋ ಥರ ನಾವು ಅಂದ್ಕೊಂಡಿದ್ರು. ಒಂದು ಯಾವಾಗಲೂ ಫ್ಯಾಸಿನೇಟಿಂಗ್ ಆಗಿ ಅನ್ಸೋದು ಅಂದರೆ, ರಾಗಿ ನಮ್ಮದೇ ಅಲ್ಲ, ರಾಗಿ ಬಂದಿದ್ದು ಆಫ್ರಿಕನ್ ಖಂಡದಿಂದ ಅಂತ ಯಾರಿಗಾನ ಗೊತ್ತಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಇಲ್ಲ ಇದ್ರ ಬಗ್ಗೆ ಇನ್ನೂ ಏನಾನ ಐಡಿಯಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಸೇರ್ತೀನಿ. ನಿಮ್ಮ ಮುಸುಕು ಮನೋಯಿಂದ ಬಾಯ್.